ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಕ್ಕೆ ಸ್ವಾಗತ. ನಾನು ಸುಷ್ಮಾ. ಮತ್ತೊಂದು ಹಂತಕ್ಕೆ ತಲುಪಿದ ಸ್ಯಾಂಡಲ್ವುಡ್ ಡ್ರಗ್ಸ್ ವಾರ್. ಸಭೆಯ ಬಳಿಕ ಆ ಇಬ್ಬರ ವಿರುದ್ಧ ಫಿಲಂ ಚೇಂಬರ್ ಮುಗಿಬಿದ್ದಿತ್ತು ಯಾಕೆ? ನಾಳೆ ಮತ್ತಷ್ಟು ಸ್ಫೋಟಗೊಳ್ಳುತ್ತಾ ಚಂದನವನದ ನಶಾ ಲೋಕದ ಕಹಾನಿ. ಸಂಬರಗಿ ಇಂದ್ರಜಿತ್ ಬಳಿ ನಿಜವಾಗ್ಲೂ ಇದೆಯಾ ಮಾದಕ ಲೋಕದ ಸಾಕ್ಷ್ಯ? ಸ್ಯಾಂಡಲ್ವುಡ್ ಡ್ರಗ್ಸ್ ಫೈಟ್ ಬಗ್ಗೆ ಫಿಲಂ ಚೇಂಬರ್ ಪ್ರತಿಕ್ರಿಯೆ ಏನು? ನಾಳೆ ಮತ್ತಷ್ಟು ಸ್ಫೋಟಗೊಳ್ಳುತ್ತಾ ಚಂದನವನದ ನಶಾ ಲೋಕದ ಕಹಾನಿ. ಸಂಬರಗಿ ಇಂದ್ರಜಿತ್ ಬಳಿ ನಿಜವಾಗ್ಲೂ ಇದೆಯಾ ಮಾದಕ ಲೋಕದ ಸಾಕ್ಷ್ಯ? ಜೂನಿಯರ್ ಸೀನಿಯರ್ಗಳ ಮಧ್ಯೆ ಟಾಕ್ ವಾರ್ ಶುರುವಾಗಿದ್ದು ಯಾಕೆ ಅನ್ನೋದನ್ನ ನೋಡೋಣ ಡ್ರಗ್ಸ್ ದುನಿಯಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇಂದ್ರಜಿತ್ ಲಂಕೇಶ್ ಮಾಡಿರೋ ಆರೋಪ ಸಾಬೀತಾಗಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ನಿರ್ಮಾಪಕ ಸಾರಾ ಗೋವಿಂದ್ ಹೇಳಿದ್ದಾರೆ. ಫಿಲ್ಮ್ ಚೇಂಬರ್ನಲ್ಲಿ ಮಾತನಾಡಿದ ಅವರು, ಇಂದ್ರಜಿತ್ ಮಾಡಿರೋ ಡ್ರಗ್ಸ್ ಆರೋಪದಿಂದ ಶಾಕ್ ಆಗಿದೆ. 75 ವರ್ಷದ ಇತಿಹಾಸದಲ್ಲಿ ಇಂಥದ್ದನ್ನ ಕೇಳಿಲ್ಲ. ಯಾರೋ ತೆವಲಿಗೆ ಬಂದ ಕೆಲವು ಕಲಾವಿದರಿಂದ ಇಂತಹ ಸ್ಥಿತಿ ಬಂದಿದೆ ಎಂದರು. ಪ್ರಶಾಂತ್ ಸಂಬರಗಿಗೂ ಕನ್ನಡ ಚಿತ್ರರಂಗಕ್ಕೂ ಸಂಬಂಧವೇ ಇಲ್ಲ. ಕನ್ನಡ ಚಿತ್ರರಂಗಕ್ಕೆ ಸಂಬರಗಿ ಏನೂ ಕೊಡುಗೆ ನೀಡಿಲ್ಲ ಅಂತ ಕನ್ನಡ ಫಿಲ್ಮ್ ಚೇಂಬರ್ ಆಕ್ರೋಶ ಹೊರಹಾಕಿದೆ. ಪ್ರಶಾಂತ್ ಸಂಬರಗಿ ತಮ್ಮ ಚಿತ್ರರಂಗದವರು ಅನ್ಬೇಡಿ ಅಂತ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಹೇಳಿದ್ದಾರೆ. ಜೊತೆಗೆ ನಿರ್ದೇಶಕ ಇಂದ್ರಜಿತ್ ಮಾಡಿರೋ ಆರೋಪ ಮೊದಲು ಸಾಬೀತಾಗಲಿ ಅಂತ ಒತ್ತಾಯಿಸಿದ್ದಾರೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟು ಆರೋಪ ಪ್ರಕರಣದ ಬಗ್ಗೆ ಗಂಭೀರ ಆರೋಪ ಮಾಡಿರೋ ಪ್ರಶಾಂತ್ ಸಂಬರಗಿ ನಾಳಿನ ಸುದ್ದಿಗೋಷ್ಠಿಯಲ್ಲಿ ಕರ್ಮಕಾಂಡ ಬಹಿರಂಗಪಡಿಸುತ್ತೇನೆ ಎಂದಿದ್ದಾರೆ. ಚಿತ್ರರಂಗಕ್ಕೆ ನನ್ನ 20 ವರ್ಷಗಳ ಕೊಡುಗೆ ಬಗ್ಗೆ ಬಹಿರಂಗಪಡಿಸುತ್ತೇನೆ. ಅದರ ಜೊತೆಗೆ ಫಿಲ್ಮ್ ಚೇಂಬರ್ ಕರ್ಮಕಾಂಡಗಳನ್ನು ಬಹಿರಂಗಪಡಿಸುತ್ತೇನೆ ಅಂತ ಚಾಲೆಂಜ್ ಮಾಡಿದ್ದಾರೆ. ಡ್ರಗ್ಸ್ ಜಾಲದ ಜೊತೆಗೆ ಸ್ಯಾಂಡಲ್ವುಡ್ ನಂಟಿನ ಆರೋಪಕ್ಕೆ ಕನ್ನಡ ಫಿಲ್ಮ್ ಚೇಂಬರ್ ಫುಲ್ ಗರಂ ಆಗಿದೆ. ಸಭೆಯ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ನಟರು ಇಂದ್ರಜಿತ್ ಲಂಕೇಶ್ ಹಾಗೂ ಪ್ರಶಾಂತ್ ಸಂಬರಗಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಡ್ರಗ್ಸ್ ದಂಧೆ ನಂಟಿನ ಬಗ್ಗೆ ಇಡೀ ಚಿತ್ರರಂಗದ ವಿರುದ್ಧ ಆರೋಪಿಸೋದು ಸರಿಯಲ್ಲ ಅಂದ್ರು. ಡ್ರಗ್ಸ್ ಮಾಫಿಯಾ ಹಾಗೂ ಸ್ಯಾಂಡಲ್ವುಡ್ ನಂಟಿನ ಬಗ್ಗೆ ತನಿಖೆ ನಡೆಸುತ್ತಿರೋ ಸಿಸಿಬಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ಗೆ ಮತ್ತೆ ಬುಲಾವ್ ಕೊಟ್ಟಿದೆ. ಡ್ರಗ್ಸ್ ಜಾಲದ ನಂಟಿನ ಬಗ್ಗೆ ತಮ್ಮ ಬಳಿ ಇರೋ ಸಾಕ್ಷ್ಯಗಳನ್ನ ನಾಳೆ ಬಂದು ನೀಡುವಂತೆ ಇಂದ್ರಜಿತ್ಗೆ ಸಿಸಿಬಿ ಅಧಿಕಾರಿಗಳು ಸೂಚಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಇಂದ್ರಜಿತ್ ನಾಳೆ ಯಾವ್ಯಾವ ಸಾಕ್ಷ್ಯ ಕೊಡ್ತಾರೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಡ್ರಗ್ಸ್ ಜಾಲ ಹಾಗೂ ಸ್ಯಾಂಡಲ್ವುಡ್ ನಡುವಿನ ನಂಟಿನ ಬಗ್ಗೆ ಸ್ಯಾಂಡಲ್ವುಡ್ ನಟರ ನಡುವೆ ಕಿತ್ತಾಟ ಶುರುವಾಗಿದೆ. ಚಿತ್ರರಂಗಕ್ಕೆ ಬಂದಿರೋ ಹೊಸ ನಟರೇ ಡ್ರಗ್ಸ್ ಸೇವನೆ ಮಾಡಿ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ತರುತ್ತಿದ್ದಾರೆ ಅಂತ ಹಿರಿಯ ನಟರ ಆರೋಪಕ್ಕೆ ಜೂನಿಯರ್ಸ್ ಕೆಂಡಾಮಂಡಲರಾಗಿದ್ದಾರೆ. ಹಳೆ ನಟರು ಯಾರು ಡ್ರಗ್ಸ್ ತೆಗೆದುಕೊಳ್ತಿಲ್ವಾ, ಹೊಸಬರನ್ನೇ ಏಕೆ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಜೂನಿಯರ್ಸ್ ಕಿಡಿಕಾರಿದ್ದಾರೆ. ಸ್ಯಾಂಡಲ್ವುಡ್ ಹಾಗೂ ಡ್ರಗ್ಸ್ ದಂಧೆ ನಂಟಿನ ಆರೋಪ ಯುವ ನಟರ ಕನಸುಗಳಿಗೆ ಕೊಳ್ಳಿ ಇಟ್ಟಿದೆ ಎನ್ನಲಾಗ್ತಿದೆ. ಹೊಸಬರ ವಿರುದ್ಧ ಡ್ರಗ್ಸ್ ದಂಧೆ ಲಿಂಕ್ ಆರೋಪ ಕೇಳಿಬಂದಿರೋ ಹಿನ್ನೆಲೆಯಲ್ಲಿ ಹೊಸ ಸಿನಿಮಾಗಳ ಕೆಲಸಕ್ಕೆ ಬ್ರೇಕ್ ಹಾಕಲಾಗಿದೆ. ಅರ್ಧಕ್ಕೆ ನಿಂತಿರೋ ಹೊಸಬರ ಸಿನಿಮಾ ಶೂಟಿಂಗ್ ಪೂರ್ಣಗೊಳ್ಳೋದು ಕೂಡ ಡೌಟ್ ಆಗಿದೆ ಅಂತ TV9 ಬಳಿ ಯುವ ನಟರು ಅಳಲು ತೋಡ್ಕೊಂಡಿದ್ದಾರೆ. ಸೆಲೆಬ್ರಿಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ಮತ್ತೊಬ್ಬ ಡ್ರಗ್ ಪೆಡ್ಲರ್ನನ್ನ ಎನ್ಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಮುಂಬೈನಲ್ಲಿ ಫಯೂದ್ ಅಹಮದ್ ಎಂಬಾತನನ್ನ ಬಂಧಿಸಲಾಗಿದ್ದು, ಈತನಿಗೆ ಸೇರಿದ್ದ 1.7 ಕೋಟಿ ರೂಪಾಯಿ ಮೌಲ್ಯದ ಹೈಡ್ರೋ ಗಾಂಜಾವನ್ನ ದೆಹಲಿಯಲ್ಲಿ ವಶಕ್ಕೆ ಪಡೆಯಲಾಗಿದೆ. ಫಯೂದ್ ಅಹಮದ್ ಮೂಲತಃ ಗೋವಾದವನಾಗಿದ್ದು, ಪೇಜ್ 3 ಸೆಲೆಬ್ರಿಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ. ಇನ್ನು ನಿನ್ನೆ ಸೆರೆಸಿಕ್ಕ ಡ್ರಗ್ ಪೆಡ್ಲರ್ ಅಹಮದ್ ಬಗ್ಗೆ ರೋಚಕ ಇತಿಹಾಸ ಇದೆ. ಗೋವಾದ ಖಾಸಗಿ ರೆಸಾರ್ಟ್ನ ಕಾರು ಚಾಲಕನಾಗಿದ್ದ ಅಹಮದ್ ಗೋವಾದಿಂದಲೇ ಬೆಂಗಳೂರಿಗೆ ಫಾರಿನ್ ಗಾಂಜಾ ಸಪ್ಲೈ ಮಾಡ್ತಿದ್ದ. ಬೆಂಗಳೂರಿನ ಗಾಂಜಾ ಡೀಲರ್ಗಳಲ್ಲಿ ಇವನೇ ಕಿಂಗ್ ಪಿನ್ ಆಗಿದ್ದು, ಮುಂಬೈನ ವಿದೇಶಿ ಪೋಸ್ಟ್ ಆಫೀಸ್ಗೆ ಬಂದಿದ್ದ 3.5 ಕೆಜಿ ಕ್ಯೂರೇಟೆಡ್ ಗಾಂಜಾವನ್ನ ಎನ್ಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಡಿಜೆಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಸಿದ್ದರಾಮಯ್ಯ ಹೇಳಿದ್ದೇನು? ಗಲಭೆ ಬಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಹೇಗೆ ನಡೀತಾ ಇದೆ? ದಸರಾ ಆಚರಣೆ ಬಗ್ಗೆ ಸರ್ಕಾರದ ಸಿದ್ಧತೆ ಹೇಗಿದೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಇತ್ತೀಚೆಗೆ ಗಲಭೆ ನಡೆದಿದ್ದ ಡಿಜೆಹಳ್ಳಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. ಮೊದಲು ಡಿಜೆಹಳ್ಳಿ ಠಾಣೆಗೆ ಭೇಟಿ ನೀಡಿದ ಸಿದ್ದರಾಮಯ್ಯ ಗಲಾಟೆಯಲ್ಲಿ ಸುಟ್ಟು ಹೋದ ವಾಹನಗಳನ್ನು ಪರಿಶೀಲನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಅವರು, ಗಲಭೆ ನಡೆದ ದಿನ ನಾನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೆ. ಗಲಭೆಯ ಹಿಂದೆ ಯಾವುದೇ ಶಕ್ತಿ ಇದ್ರೂ ಹೊರಬರಲಿ ಅಂದ್ರು. ಕೆಜಿಹಳ್ಳಿ ಡಿಜೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗಲಭೆ ಪ್ರಕರಣ ಸಂಬಂಧ ಇಂದಿನಿಂದ ಮ್ಯಾಜಿಸ್ಟ್ರೇಟ್ ತನಿಖೆ ಆರಂಭವಾಗಿದೆ. ಬೆಂಗಳೂರು ಜಿಲ್ಲಾಧಿಕಾರಿ ಜಿಎನ್ ಶಿವಮೂರ್ತಿ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದ್ದು, ಈಗಾಗಲೇ ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ನಡೆದ ದಿನ ಕರ್ತವ್ಯದಲ್ಲಿದ್ದ ಪೊಲೀಸರಿಂದ ಡಿಸಿ ಮಾಹಿತಿ ಕೂಡ ಈಗಾಗಲೇ ಪಡೆದಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆ ವಿಚಾರ ಸಂಬಂಧ ಸೆಪ್ಟೆಂಬರ್ 7ರಂದು ಉನ್ನತ ಮಟ್ಟದ ಮೊದಲ ಸಭೆ ನಡೆಯಲಿದೆ. ಸೆಪ್ಟೆಂಬರ್ 7ರಂದು ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ದಸರಾ ಆಚರಣೆ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುತ್ತೆ. ನಾಡಹಬ್ಬ ದಸರಾ ಆಚರಣೆಗೆ ಇನ್ನೂ ಸಿದ್ಧತೆ ಆರಂಭವಾಗಿಲ್ಲ. ಕೊರೋನಾದಿಂದ ಬಳಲ್ತಿರೋ ಹಿನ್ನೆಲೆ ಗಾಯಕ ಎಸ್ಪಿಬಿ ಚೇತರಿಕೆಗೆ ಕನ್ನಡ ಚಿತ್ರರಂಗದ ವತಿಯಿಂದ ನಾಳೆ ವಿಶೇಷ ಪ್ರಾರ್ಥನೆ ಹಮ್ಮಿಕೊಳ್ಳಲಾಗಿದೆ. ನಾಳೆ ಸಂಜೆ 4ಕ್ಕೆ ಅಂಬರೀಷ್ ಆಡಿಟೋರಿಯಂನಲ್ಲಿ ಪ್ರಾರ್ಥನೆ ಆಯೋಜಿಸಲಾಗಿದ್ದು, ನಾದಬ್ರಹ್ಮ ಹಂಸಲೇಖ ನೇತೃತ್ವದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡುಗಳನ್ನು ಹಾಕಿ ಪ್ರಾರ್ಥನೆ ಮಾಡಲಾಗುತ್ತೆ. ನಟರಾದ ಶಿವರಾಜ್ ಕುಮಾರ್, ದರ್ಶನ್, ಸುದೀಪ್, ಸುಮಲತಾ ಮತ್ತಿತರರು ಭಾಗಿಯಾಗಲಿದ್ದಾರೆ. ರಸ್ತೆ ಬದಿಯಲ್ಲಿ ಸಾಲಾಗಿ ಲಾರಿಗಳನ್ನು ನಿಲ್ಲಿಸಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 4ರ ಸರ್ವಿಸ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಅಡಕಮಾರನಹಳ್ಳಿಯಲ್ಲಿ 1 ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ಬೇರೆ ವಾಹನ ಸವಾರರು ತೀವ್ರ ಪರದಾಡಿದ್ರು. ಸ್ಥಳದಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡಬೇಕಿದ್ದ ಪೊಲೀಸರು ಮಾತ್ರ ನಾಪತ್ತೆಯಾಗಿದ್ದಾರೆ. ಕಚ್ಚಾ ವಜ್ರದ ಹರಳು ಮಾರಾಟಕ್ಕೆ ಯತ್ನಿಸುತ್ತಿದ್ದವರನ್ನ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಪೊಲೀಸರು ಬಂಧಿಸಿದ್ದಾರೆ. ರವಿಕುಮಾರ್, ಪ್ರವೀಣ್ ಕುಮಾರ್, ಸುಧೀರ್ ಬಂಧಿಸಿರೋ ಪೊಲೀಸರು 40 ಲಕ್ಷ ರೂಪಾಯಿ ಮೌಲ್ಯದ 80 ಕಚ್ಚಾ ವಜ್ರದ ಹರಳುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ ಹಿನ್ನೆಲೆ ಪರಿಶೀಲನೆ ಮಾಡಿದಾಗ ಬಯಲಿಗೆ ಬಂದಿದೆ. ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರು ದಿಢೀರ್ ಭದ್ರತೆ ಹೆಚ್ಚಳ ಮಾಡಿದ್ದಾರೆ. ಬೆಂಗಳೂರಿನ ಮುಖ್ಯ ಸ್ಥಳಗಳಲ್ಲಿ ಶ್ವಾನದಳದಿಂದ ತಪಾಸಣೆ ನಡೆಸಲಾಯಿತು. ಏರ್ಪೋರ್ಟ್, ಬಸ್ ಮತ್ತು ರೈಲ್ವೆ ನಿಲ್ದಾಣದಲ್ಲಿ ವಿಶೇಷ ತರಬೇತಿ ಪಡೆದಿರುವ ಶ್ವಾನ ಪಡೆಯಿಂದ ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಬೆಲ್ಜಿಯಂ ಮಾಲಿನೋಯ್ಸ್, ಡಾಬರ್ಮೆನ್ ಹಾಗೂ ಜರ್ಮನ್ ಶೆಫರ್ಡ್ ಶ್ವಾನಗಳು ಪರಿಶೀಲನೆಯಲ್ಲಿ ಭಾಗಿಯಾಗಿದ್ವು. ರಾಜ್ಯ ಕೃಷಿ ಮಾರಾಟ ಮಂಡಳಿಯ 50 ಕೋಟಿ ದುರ್ಬಳಕೆ ಪ್ರಕರಣ ಸಂಬಂಧ ಕಿಂಗ್ ಪಿನ್ ವಿಜಯ್, ಆಕಾಶ್, ಪ್ರೇಮರಾಜ್ ಹಾಗೂ ದಿನೇಶ್ ಎಂಬುವವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. 2019ರಲ್ಲಿ ಕೃಷಿ ಮಾರಾಟ ಮಂಡಳಿಯ 50 ಕೋಟಿ ಹಣ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ರು. ಈ ಬಗ್ಗೆ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಬಳಿಕ ಸಿಸಿಬಿಗೆ ಪ್ರಕರಣ ವರ್ಗಾವಣೆಯಾಗಿತ್ತು. ಮುಜರಾಯಿ ಇಲಾಖೆಯ ಎಲ್ಲಾ ದೇಗುಲಗಳಲ್ಲಿ ಸೇವೆ ಆರಂಭವಾಗಿದೆ. ದೇಗುಲಗಳಲ್ಲಿ ಭಕ್ತರಿಗೆ ಹಂಚಲು ತೀರ್ಥ ಪ್ರಸಾದ, ಅನ್ನದಾಸೋಹ ಮಾಡುವುದಕ್ಕೂ ಅವಕಾಶ ನೀಡಲಾಗಿದೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಜಾತ್ರೆ, ಉತ್ಸವ ನಡೆಸಲು ಅನುಮತಿ ನೀಡಲಾಗಿದೆ. ಇನ್ನು ಬ್ರಹ್ಮರಥೋತ್ಸವ, ಪವಿತ್ರೋತ್ಸವ ನಡೆಸುವುದಕ್ಕೂ ಅನುಮತಿ ನೀಡಲಾಗಿದೆ. ಆದರೆ ಜನರು ಗುಂಪಾಗಿ ಸೇರದಂತೆ ಮುಂಜಾಗ್ರತೆ ವಹಿಸಬೇಕು ಅಂತ ಸೂಚಿಸಲಾಗಿದೆ. ಕೊರೋನಾ ಪ್ರಕರಣದಲ್ಲಿ ಕರ್ನಾಟಕ ಮತ್ತೆ ಟಾಪ್ ಲಿಸ್ಟ್ಗೆ ಹೋಯ್ತಾ? ಶಾಸಕಿ ಅಂಜಲಿ ನಿಂಬಾಳ್ಕರ್ಗೂ ತಗುಲಿತ ಕೊರೋನಾ ಸೋಂಕು. ಸೆಪ್ಟೆಂಬರ್ನಲ್ಲಿ ಹೆಚ್ಚಾಗಲಿದೆಯಾ ಕೊರೋನಾ ಸೋಂಕಿತರ ಸಂಖ್ಯೆ? ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ವಿರುದ್ಧ ಭಕ್ತರು ಗರಂ ಆಗಿದ್ದು ಯಾಕೆ ಅನ್ನೋದನ್ನ ನೋಡೋಣ ಕೊರೋನಾ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ನಡುವೆ ಮತ್ತೊಂದು ವಾರ ಸಿಡಿಲು ಅಪ್ಪಳಿಸಿದೆ. ದೇಶದಲ್ಲಿ ಕೊರೋನಾದಿಂದ ಮೃತಪಟ್ಟವರ ಪಟ್ಟಿಯಲ್ಲಿ ಕರ್ನಾಟಕ 3ನೇ ಸ್ಥಾನಕ್ಕೇರಿದೆ. ರಾಜ್ಯದಲ್ಲಿ 5837 ಮಂದಿ ಬಲಿಯಾಗಿದ್ದರೆ ಮಹಾರಾಷ್ಟ್ರದಲ್ಲಿ ಕೊರೋನಾದಿಂದ 24,903 ಜನ ಸಾವನ್ನಪ್ಪಿದ್ದಾರೆ. ತಮಿಳುನಾಡಿನಲ್ಲಿ 7,418 ಜನ ಕೊರೋನಾಗೆ ಬಲಿಯಾಗಿದ್ದಾರೆ.
ಕಾಂಗ್ರೆಸ್ ಶಾಸಕಿ ಅಂಜಲಿ ನಿಂಬಾಳ್ಕರ್ಗೆ ಕೊರೋನಾ ವಕ್ಕರಿಸಿಕೊಂಡಿದೆ. ತಮಗೆ ಕೊರೋನಾ ಸೋಂಕು ದೃಢಪಟ್ಟಿರುವ ಬಗ್ಗೆ ಟ್ವಿಟರ್ನಲ್ಲಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಮಾಹಿತಿ ನೀಡಿದ್ದಾರೆ. ತಮ್ಮ ಜೊತೆ ಪ್ರಾಥಮಿಕ ದ್ವಿತೀಯ ಸಂಪರ್ಕಕ್ಕೆ ಬಂದವರು ಮುಂಜಾಗ್ರತೆ ವಹಿಸೋಕೆ ಮನವಿ ಮಾಡಿದ್ದಾರೆ. ರಂಭಾಪುರಿ ಪೀಠದ ಶ್ರೀ ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗೆ ಕೊರೋನಾ ಸೋಂಕು ತಗುಲಿರುವ ಹಿನ್ನೆಲೆಯಲ್ಲಿ ಸಿಎಂ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ. ಟ್ವಿಟರ್ನಲ್ಲಿ ಶ್ರೀಗಳು ಶೀಘ್ರ ಗುಣಮುಖರಾಗಲಿ ಅಂತ ಸಿಎಂ ಬಿಎಸ್ವೈ ಹಾರೈಸಿದ್ದಾರೆ. ಶ್ರೀಗಳ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೀನಿ ಅಂತ ಹೇಳಿದ್ದಾರೆ. ಬೆಂಗಳೂರು ನಗರದಲ್ಲಿ ಕೊರೋನಾ ಪ್ರಕರಣ ಹೆಚ್ಚಾಗಿದೆ. ಜುಲೈ ಆಗಸ್ಟ್ಗೆ ಹೋಲಿಸಿದರೆ ಈಗ ಹೆಚ್ಚಾಗಿ ಬರ್ತಿದೆ ಅಂತ ಬಿಬಿಎಂಪಿ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್ ಹೇಳಿದರು. ಪ್ರತಿನಿತ್ಯ 30,000 ಜನರಿಗೆ ಕೋವಿಡ್ ಟೆಸ್ಟ್ ನಡೆಯುತ್ತೆ. ಇದರಲ್ಲಿ 10% ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಇನ್ಮುಂದೆ ಸೋಂಕಿತರ ಮನೆ ಬಳಿ ಪೋಸ್ಟರ್ ಹಾಕಲ್ಲ ಅಂತ ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ಪುರಾಣ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಆದರೂ ದೇವಸ್ಥಾನ ಸೀಲ್ ಡೌನ್ ಮಾಡಿಲ್ಲ ಅಥವಾ ಸ್ಯಾನಿಟೈಸ್ ಮಾಡೋದಾಗ್ಲಿ ಮಾಡಿಲ್ಲ ಅಂತ ಭಕ್ತರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇಂದು 413 ಜನರಿಗೆ ಕೊರೋನಾ ಸೋಂಕು ತಗುಲಿದೆ ಅಂತ ಬಳ್ಳಾರಿ ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್ರಿಂದ ಮಾಹಿತಿ ಸಿಕ್ಕಿದೆ. ಬಳ್ಳಾರಿಯಲ್ಲಿ 185, ಹೊಸಪೇಟೆಯಲ್ಲಿ 42, ಸಂಡೂರು 40 ಪ್ರಕರಣ, ಕೂಡ್ಲಿಗಿ 28, ಸಿರಗುಪ್ಪ 17, ಹೂವಿನಹಡಗಲ್ಲಿ 55 ಕೇಸ್ ಪತ್ತೆಯಾಗಿದೆ. ಜೊತೆಗೆ ಹಗರಿಬೊಮ್ಮನಹಳ್ಳಿಯಲ್ಲಿ 16, ಹರಪನಹಳ್ಳಿಯಲ್ಲಿ 24 ಜನರಿಗೆ ಕೊರೋನಾ ತಗುಲಿದೆ. ಇನ್ನು ಇವತ್ತು ಕೊರೋನಾದಿಂದ 5 ಬಲಿಯಾಗಿದ್ದಾರೆ. ಕೊರೋನಾ ಲಕ್ಷಣಗಳು ಇಲ್ಲದವರ ದೇಹದಲ್ಲಿ ಹೆಚ್ಚಿನ ಸಂಖ್ಯೆ ವೈರಸ್ ಇರುತ್ತೆ ಅಂತ ಭಾರತೀಯ ವಿಜ್ಞಾನಿಗಳು ಹೇಳಿದ್ದಾರೆ. ಹೀಗಾಗಿ ಕೊರೋನಾ ನಿಯಂತ್ರಣದ ಬಗ್ಗೆ ನೀತಿ ನಿಯಮ ರೂಪಿಸುವ ತಜ್ಞರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಎಚ್ಚರಿಸಿದ್ದಾರೆ. ಇಲ್ಲದಿದ್ದರೆ ಏಸಿಂಪ್ಟಮ್ಯಾಟಿಕ್ ರೋಗಿಗಳು ಇತರರಿಗೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು ಹರಡಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಕೊರೋನಾ ಕಾರಣದಿಂದ ಹಲವಾರು ಶಾಲಾ ಕಾಲೇಜುಗಳು ಬೋಧಕೇತರ ಸಿಬ್ಬಂದಿಗೆ ಸಂಬಳ ನೀಡುತ್ತಿಲ್ಲ. ಹೀಗಾಗಿ ಇದರ ವಿರುದ್ಧ ಪ್ರತಿಭಟನೆ ನಡೆಸಿದ ಸಿಐಟಿಯು ಕಾರ್ಯಕರ್ತರು ಬೋಧಕೇತರ ಸಿಬ್ಬಂದಿಗೆ ತಕ್ಷಣ ಸಂಬಳ ಕೊಡಬೇಕು ಅಂತ ಆಗ್ರಹಿಸಿದ್ರು. ಅಲ್ಲದೆ ಅವರನ್ನ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಕುರ್ಚಿಗಾಗಿ ಇಬ್ಬರು ಪೊಲೀಸ್ ಅಧಿಕಾರಿಗಳ ನಡುವೆ ನಡೀತಿದ್ಯಾ ಮುಸುಕಿನ ಗುದ್ದಾಟ. ಟೈಗರ್ ಗ್ಯಾಂಗ್ನ ಇಬ್ಬರು ಖತರ್ನಾಕ್ಗಳನ್ನ ಪೊಲೀಸರು ಬಂಧಿಸಿದ್ದು ಹೇಗೆ? ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಬಾಕಿ ಬಗ್ಗೆ ಸಚಿವ ಸುಧಾಕರ್ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಳ್ಳಾರಿ ಎಸ್ಪಿ ಕಚೇರಿಯಲ್ಲಿ ಎಸ್ಪಿ ಕುರ್ಚಿಗಾಗಿ ಇಬ್ಬರು ಎಸ್ಪಿಗಳ ನಡುವೆ ಮುಸುಕಿನ ಗುದ್ದಾಟ ಜೋರಾಗಿ ನಡೆದಿದೆ. ಆಗಸ್ಟ್ 27ರಂದು ಬಳ್ಳಾರಿ ಎಸ್ಪಿ ಸಿಕೆ ಬಾಬಾರವರ ವರ್ಗಾವಣೆ ಆಗಿತ್ತು. ಆದರೆ ಇದುವರೆಗೂ ಎಸ್ಪಿ ಸಿಕೆ ಬಾಬು ಅಧಿಕಾರ ಹಸ್ತಾಂತರಿಸಿಲ್ಲ ಅಂತ ಹೇಳಲಾಗಿದೆ. ಇಂದು ಎಸ್ಪಿ ಸೈದುಲ್ ಅದಾವತ್ ಅಧಿಕಾರ ಸ್ವೀಕರಿಸಬೇಕಿದ್ದು ಪೊಲೀಸ್ ಜಿಮ್ಖಾನದಲ್ಲಿ ಅದಾವತ್ ಉಳಿದುಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಟೈಗರ್ ಗ್ಯಾಂಗ್ನ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಗೋಕಾಕ್ನಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ರು. ಆರೋಪಿಗಳಿಂದ ಲಕ್ಷಾಂತರ ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ. ಕೊಲೆ ಪ್ರಕರಣ ಸಂಬಂಧ ಬೆನ್ನತ್ತಿದಾಗ ಟೈಗರ್ ಗ್ಯಾಂಗ್ನ ಸದಸ್ಯರು ಸಿಕ್ಕಿಬಿದ್ದಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಎಟಿಎಂ ಕೇಂದ್ರಗಳಿಗೆ ಹಣ ಡ್ರಾ ಮಾಡಿಕೊಳ್ಳೋಕೆ ಬರ್ತಿದ್ದ ಗ್ರಾಹಕರ ಪಾಸ್ವರ್ಡ್ ಕದ್ದು ನಕಲಿ ಡೆಬಿಟ್ ಕಾರ್ಡ್ ಬಳಸಿ ಹಣ ಲಪ್ಟಾಯಿಸಿಕೊಳ್ತಿದ್ದವರನ್ನ ಪೊಲೀಸರು ಬಂಧಿಸಿದ್ದಾರೆ. ಸಾತನೂರು ಠಾಣೆ ಪೊಲೀಸರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಚಿಕ್ಕ ಯಲಚಗರಿ ಗ್ರಾಮದ ಮಧು ಎಂಬಾತನನ್ನ ಬಂಧಿಸಿದ್ದಾರೆ. ಬಂಧಿತನಿಂದ ಒಂದು ಬೈಕ್, 28,000 ನಗದು ಹಾಗೂ ಡೆಬಿಟ್ ಕಾರ್ಡ್ಗಳನ್ನು ವಶಕ್ಕೆ ಪಡೆಯಲಾಗಿದೆ.
ಜಿಎಸ್ಟಿ ಪಾಲಿನಲ್ಲಿ ರಾಜ್ಯಕ್ಕೆ ಖೋತ ಆಗ್ತಿರುವುದು ನಿಜ ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಒಪ್ಪಿಕೊಂಡಿದ್ದಾರೆ. ಈ ಬಗ್ಗೆ ಕೇಂದ್ರ ಸಚಿವರು ಸಿಎಂ ಈಗಾಗಲೇ ಚರ್ಚೆ ನಡೆಸಿದ್ದಾರೆ. ಕೇಂದ್ರದೊಂದಿಗೆ ಘರ್ಷಣೆ ಮುಖಾಂತರ ಪಡೆಯೋಕೆ ಜಿಎಸ್ಟಿ ಹಣ ಇಲ್ಲ, ನಮಗೆ ಯಾವ ರೀತಿ ಹಣ ತರಬೇಕು ಅಂತ ಗೊತ್ತಿದೆ ಅಂತ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ಕೊಟ್ಟರು. ರಾಯಚೂರು ಜಿಲ್ಲೆಯ ಕವಿತಾಳ ಪಟ್ಟಣದಲ್ಲಿ ಕಾರ್ಯಾಚರಣೆ ನಡೆಸಿದ ಕಾರ್ಮಿಕ ಇಲಾಖೆ ಅಧಿಕಾರಿಗಳು 35ಕ್ಕೂ ಹೆಚ್ಚು ಬಾಲ ಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ವಾಹನಗಳಲ್ಲಿ ಬಾಲ ಕಾರ್ಮಿಕರನ್ನ ಸಾಗಿಸುತ್ತಿದ್ದ ವೇಳೆ ದಾಳಿ ನಡೆಸಿದ ಅಧಿಕಾರಿಗಳು 10 ರಿಂದ 16 ವರ್ಷದ ಒಳಗಿನ 35ಕ್ಕೂ ಹೆಚ್ಚು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ರಾಯಚೂರಿನ ಬಾರ್ ಹಾಗೂ ಹೋಟೆಲ್ಗಳಲ್ಲಿ ಕೆಲಸ ಮಾಡೋಕೆ ಬಾಲ ಕಾರ್ಮಿಕರನ್ನ ಕರ್ಕೊಂಡು ಹೋಗಲಾಗ್ತಿತ್ತು. ಕೊರೋನಾ ಸೋಂಕಿನ ಹೊಡೆತಕ್ಕೆ ಮೈಸೂರಿನಲ್ಲಿ ಮತ್ತೊಂದು ಕಾರ್ಖಾನೆಗೆ ಬೀಗ ಬಿದ್ದಿದೆ. ನಂಜನಗೂಡು ಪಟ್ಟಣದ ತಾಂಡ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ಜೆಜೆಸ್ ಪೇಪರ್ ರೀಸೈಕ್ಲಿಂಗ್ ಕಾರ್ಖಾನೆ ಬಂದ್ ಆಗಿದೆ. ಇದರಿಂದ ಕಾರ್ಖಾನೆ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಕಳೆದ 15 ವರ್ಷಗಳಿಂದ ನಡೆಯುತ್ತಿದ್ದ ಕಾರ್ಖಾನೆ 35ಕ್ಕೂ ಹೆಚ್ಚು ಉದ್ಯೋಗಿಗಳಿದ್ರು. ನೋಟಿಸ್ ಕೂಡ ನೀಡದೆ ಕಾರ್ಖಾನೆಗೆ ಬೀಗ ಜಡಿಯಲಾಗಿದೆ. ಗದಗ ಜಿಲ್ಲೆಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಡಾಬಾಗಳ ಮೇಲೆ ದಾಳಿ ನಡೆಸಿ ಸಾವಿರಾರು ರೂಪಾಯಿ ಮೌಲ್ಯದ ನಕಲಿ ಮದ್ಯ ವಶಪಡಿಸಿಕೊಂಡಿದ್ದಾರೆ. ಪ್ರಕರಣ ಸಂಬಂಧ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿರುವ ಜೈಮಾತಾ ಡಾಬಾ ಹಾಗೂ ಮುಂಡರಗಿ ಪಟ್ಟಣದಲ್ಲಿರುವ ಹಳ್ಳಿಮನೆ ಡಾಬಾ ಮೇಲೆ ದಾಳಿ ಮಾಡಲಾಗಿತ್ತು. ಕೊರೋನಾ ಸೋಂಕಿನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಗುಣಮುಖರಾಗಲಿ ಅಂತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಪುತ್ತೂರು ಮಹಾಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೇವಳದ ಪ್ರಧಾನ ಅರ್ಚಕ ವಿಎಸ್ ಭಟ್ ವಿಶೇಷವಾಗಿ ಪ್ರಾರ್ಥನೆ ಮಾಡಿದರು. ಹುಬ್ಬಳ್ಳಿಯಲ್ಲಿ ಬಾರ್ಗೆ ಕನ್ನ ಹಾಕಿದ ಐನಾತಿ ಕಳ್ಳರು ನಗದು ಜೊತೆ 1 ಪೆಗ್ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಆಗಸ್ಟ್ 31ರ ರಾತ್ರಿ ಹುಬ್ಬಳ್ಳಿಯ ಮಂಜುನಾಥ್ ನಗರದಲ್ಲಿರುವ ಬಾರ್ನಲ್ಲಿ ಈ ಘಟನೆ ನಡೆದಿದ್ದು 20,000 ನಗದು, ಕೆಲ ಮದ್ಯದ ಬಾಟಲಿಗಳೊಂದಿಗೆ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಜೊತೆಗೆ ಅಲ್ಲೇ 1-2 ಪೆಗ್ ಹಾಕಿದ್ದಾರೆ. ಈ ಎಲ್ಲಾ ದೃಶ್ಯಗಳು ಬಾರ್ನಲ್ಲಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದ ಮೆಟ್ರೋ ಗೈಡ್ಲೈನ್ಸ್ನಲ್ಲಿ ಏನಿದೆ? ಮೋದಿ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ದು ಯಾಕೆ? ಐಟಿಬಿಪಿ ಪೊಲೀಸರು ಮಾಡಿದ ಆ ಸಾಧನೆ ಎಂಥದ್ದು ಅಂತ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಒಂದು ಕಡೆ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಿದ್ರೆ ಮತ್ತೊಂದು ಕಡೆ ಕೊರೋನಾದಿಂದ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಳವಾಗಿದೆ. ಕಳೆದ 24 ಗಂಟೆಯಲ್ಲಿ ಕೊರೋನಾ ಹೆಮ್ಮಾರಿಗೆ ಬರೋಬ್ಬರಿ 1045 ಜನ ಬಲಿಯಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾಗೆ 320 ಜನ ಮೃತಪಟ್ಟರೆ ಕರ್ನಾಟಕದಲ್ಲಿ 135 ಜನ, ಆಂಧ್ರಪ್ರದೇಶದಲ್ಲಿ 84 ಜನ ಮೃತಪಟ್ಟಿದ್ದಾರೆ. ಸೆಪ್ಟೆಂಬರ್ 26ರಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಸದಸ್ಯ ಸ್ಥಾನ ಪಡೆಯುವ ಭಾರತದ ಯತ್ನಕ್ಕೆ ಚೀನಾ, ಪಾಕ್ ವಿರೋಧಿಸುತ್ತಿದೆ. ಅಲ್ಲದೆ ಗಡಿಯಲ್ಲಿ ಚೀನಾ ಪದೇ ಪದೇ ಕ್ಯಾತೆ ತೆಗಿತಾ ಇದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯ ಭಾಷಣ ಮಹತ್ವ ಪಡೆದಿದೆ. ದೇಶದಲ್ಲಿ ಮೆಟ್ರೋ ರೈಲು ಸಂಚಾರಕ್ಕೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಕೇಂದ್ರದ ನಗರಾಭಿವೃದ್ಧಿ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ನಿನ್ನೆಯೇ ಎಲ್ಲಾ ಮೆಟ್ರೋ ರೈಲು ನಿಗಮದ ಅಧಿಕಾರಿಗಳ ಜೊತೆಗೆ ಕೇಂದ್ರದ ನಗರಾಭಿವೃದ್ಧಿ ಕಾರ್ಯದರ್ಶಿ ದುರ್ಗಾಶಂಕರ್ ಮಿಶ್ರಾ ಸಭೆ ನಡೆಸಿದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ದೇಶದ ಜಿಡಿಪಿ ಇಳಿಕೆ, ಉದ್ಯೋಗ ನಷ್ಟ, ನಿತ್ಯವೂ ಕೊರೋನಾ ಪ್ರಕರಣಗಳಲ್ಲಿ ಹೆಚ್ಚಳ ಹಾಗೂ ಗಡಿಯಲ್ಲಿನ ಉದ್ವಿಗ್ನ ಪರಿಸ್ಥಿತಿ ಬಗ್ಗೆ ಮೋದಿ ಸೃಷ್ಟಿಸಿದ ವಿಪತ್ತು ಅಂತ ಟ್ವಿಟರ್ನಲ್ಲಿ ಪಟ್ಟಿಯನ್ನ ಟ್ವೀಟ್ ಮಾಡಿದ್ದಾರೆ. ಇದು ದೇಶ ಎದುರಿಸುತ್ತಿರುವ ಒಟ್ಟು ವಿಪತ್ತುಗಳು ಅಂತ ರಾಹುಲ್ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಪಿಎಂ ಕೇರ್ ಫಂಡ್ಗೆ ಕೇವಲ 5 ದಿನಗಳಲ್ಲಿ ಬರೋಬ್ಬರಿ 3,076 ಕೋಟಿ ಹಣ ಜಮಾವಣೆಯಾಗಿದೆ ಅಂತ ಸರ್ಕಾರ ಹೇಳಿದೆ. ಮಾರ್ಚ್ 27ರಿಂದ ಪಿಎಂ ಕೇರ್ ಫಂಡ್ ಆರಂಭವಾಗಿದ್ದು ಅಂದಿನಿಂದ ಮಾರ್ಚ್ 31ರವರೆಗೂ ಕೇವಲ 5 ದಿನಗಳಲ್ಲಿ ಇಷ್ಟು ದೊಡ್ಡ ಮೊತ್ತದ ದೇಣಿಗೆ ಸಂಗ್ರಹವಾಗಿದೆಯಂತೆ. ಈ ಪೈಕಿ 3,75,85,000 ಕೋಟಿ ದೇಶದಲ್ಲೇ ಸಂಗ್ರಹವಾಗಿದ್ದು ಉಳಿದ 39.67 ಲಕ್ಷ ಹಣ ವಿದೇಶದಿಂದ ಬಂದಿದೆ.
ಐಟಿಬಿಪಿ ಪರ್ವತಾರೋಹಿಗಳು ಮತ್ತೊಂದು ಸಾಹಸ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಗಡಿಯಲ್ಲಿರುವ ಸಮುದ್ರ ಮಟ್ಟದಿಂದ 22,222 ಅಡಿ ಎತ್ತರದಲ್ಲಿರುವ ಲಿಯೋಪಾರ್ಗಿಲ್ ಪರ್ವತವನ್ನ ಐಟಿಬಿಪಿ ಪರ್ವತಾರೋಹಿಗಳು ಏರಿ ಭಾರತದ ಬಾವುಟ ಹಾರಿಸಿದ್ದಾರೆ. ಒಟ್ಟು 16 ಮಂದಿ ಪರ್ವತಾರೋಹಿಗಳು ತಂಡದಲ್ಲಿ 12 ಮಂದಿ ಪರ್ವತವನ್ನ ಏರಿ ದೇಶದ ಕೀರ್ತಿ ಪತಾಕೆಯನ್ನ ಮೆರೆದಿದ್ದಾರೆ. ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಯೋಧರು ಸ್ಥಳೀಯ ವ್ಯಕ್ತಿಯೊಬ್ಬನ ಶವವನ್ನ 8 ಗಂಟೆಗಳ ಕಾಲ ಕಾಲ್ನಡಿಗೆಯಲ್ಲಿ 25 ಕಿಲೋಮೀಟರ್ ಸಾಗಿಸಿದ್ದಾರೆ. ಉತ್ತರಾಖಂಡ್ ಜಿಲ್ಲೆಯ ಪಿಥೋರಾಗಢ್ನ ಸಯೋನಿ ಕುಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸ್ಥಳೀಯರು ಕಲ್ಲು ಹೊಡೆದ ಪರಿಣಾಮ ಈ ವ್ಯಕ್ತಿ ಮೃತಪಟ್ಟಿದ್ದ. ಕೂಡಲೇ ಮಾಹಿತಿ ತಿಳಿದ ಐಟಿಬಿಪಿ ಯೋಧರು ಸ್ಥಳಕ್ಕೆ ತೆರಳಿ ಶವವನ್ನ ಸಾಗಿಸಿ ಕುಟುಂಬಸ್ಥರಿಗೆ ರವಾನಿಸಿದ್ದಾರೆ. ರಸ್ತೆ ಹಾಗೂ ವಾಹನ ವ್ಯವಸ್ಥೆ ಇಲ್ಲದ ಗರ್ಭಿಣಿ ಮಹಿಳೆಯನ್ನ ಬಿದೂರಿನ ಮಂಚ ಸಮೇತ ಕಾಲ್ನಡಿಗೆಯಲ್ಲಿ ಹೊತ್ತು ಸಾಗಿಸಿದ ಘಟನೆ ಛತ್ತೀಸ್ಗಢದ ಜಾಜ್ಪುರದಲ್ಲಿ ನಡೆದಿದೆ. ಗರ್ಭಿಣಿ ತೀವ್ರ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು. ಅತ್ಯಂತ ಕುಗ್ರಾಮದಿಂದ ಮಹಿಳೆಯನ್ನ ಕುಟುಂಬಸ್ಥರು ಮಂಚದ ಸಮೇತ ಹೆಗಲ ಮೇಲೆ ಹೊತ್ತು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಭಾರತದಲ್ಲಿ ಫೇಸ್ಬುಕ್ ರಾಜಕೀಯವಾಗಿ ಪಕ್ಷಪಾತದ ಧೋರಣೆ ಅನುಸರಿಸ್ತಾ ಇದೆ ಎನ್ನುವ ಆರೋಪಗಳಿವೆ. ಈ ಬಗ್ಗೆ ದೆಹಲಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಸಂಸದೀಯ ಸ್ಥಾಯಿ ಸಮಿತಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಆರೋಪದ ಬಗ್ಗೆ ಉತ್ತರ ನೀಡೋಕೆ ಭಾರತದ ಫೇಸ್ಬುಕ್ ಎಕ್ಸಿಕ್ಯೂಟಿವ್ಗಳಿಗೆ ಮಾಹಿತಿ ತಂತ್ರಜ್ಞಾನದ ಸಂಸದೀಯ ಸ್ಥಾಯಿ ಸಮಿತಿ ಸಮನ್ಸ್ ನೀಡಿದೆ. ಇದು ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್ at 6. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.